ತಾಲೂಕು ಕಚೇರಿ ಜಿಲ್ಲಾಡಳಿತ ವತಿಯಿಂದ ವೀರವನಿತೆ ಚೆನ್ನಮ್ಮಾಜಿ 201ನೇ ಜಯಂತ್ಯೋತ್ಸವ. ಇಂತಹ ಆದರ್ಶ ಮಹನೀಯರು ನಮಗೆ ಪ್ರೇರಣೆ. ಅವರ ಸನ್ಮಾರ್ಗದಲ್ಲಿ ಪ್ರತಿಯೊಬ್ಬರೂ ನಡೆಯಬೇಕು ಮತ್ತು ಐತಿಹಾಸಿಕ ಮಹನೀಯರ ಆದರ್ಶಗಳನ್ನು ಪಾಲಿಸಬೇಕು. ಅದರಂತೆಯೇ ನಡೆದರೆ ಬದುಕು ಸುಂದರ ಎಂದು ತಾಲೂಕು ದಂಡಾಧಿಕಾರಿ ಬಸವರಾಜ ತೆನ್ನಾಳಿ ಮಾತನಾಡಿ ಹೇಳಿದರು. ಕೊಪ್ಪಳ ಯಲಬುರ್ಗಾ ವೀರರಾಣಿ ಕಿತ್ತೂರು ಚೆನ್ನಮ್ಮ ವೃತ್ತದಲ್ಲಿ ಗುರುವಾರದಂದು ಚೆನ್ನಮ್ಮ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ತಾಲೂಕು ಆಡಳಿತ ವತಿಯಿಂದ 201ನೇ ಜಯಂತ್ಯೋತ್ಸವ ಅತ್ಯಂತ ಭಕ್ತಿಪೂರ್ವಕವಾಗಿ ಆಚರಿಸಿದರು. ಇನ್ನು ಈ ವೇಳೆ ತಾಲೂಕು ದಂಡಾಧಿಕಾರಿ ಮಾತನಾಡಿ, ಅದೇ ಪ್ರಕಾರ ವಿವಿಧ ಮುಖಂಡರು ಮಾತನಾಡಿದರು. ಈ ಸಂದರ್ಭದಲ್ಲಿ ತಾಲೂಕು ಆಡಳಿತ ಕಚೇರಿಗಳ ಅಧಿಕಾರಿಗಳಾದ ಯಲಬುರ್ಗಾ ಪೊಲೀಸ್ ಠಾಣೆ ಸಿಪಿಐ ಮೌನೇಶ್ವರ ಮಾಲಿ ಪಾಟೀಲ್, ಸಮಾಜ ಕಲ್ಯಾಣ ಶಶಿಧರ ಸಕ್ರಿ, ಹಿಂದುಳಿದ ಸಮಾಜ ಕಲ್ಯಾಣ ಇಲಾಖೆ ಶಿವಶಂಕರ ಕರಡಕಲ್ ಮತ್ತು ಶಿಶು ಅಭಿವೃದ್ಧಿ ಮತ್ತು ಮಹಿಳಾ ಇಲಾಖೆಯ ಬೆಟ್ಟಪ್ಪ ಮಾಳೆಕೊಪ್ಪ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಾಗೇಶ ಹಾಗೂ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಅಂದಯ್ಯ ಕಳ್ಳಿಮಠ ಹಾಗೂ ಸರ್ವ ಸದಸ್ಯರು, ವಿವಿಧ ಇಲಾಖೆಯ ಅಧಿಕಾರಿಗಳು, ಸಮಾಜದ ಪ್ರಮುಖರಾದ ಬಸಲಿಂಗಪ್ಪ ಬೂತೆ ಮತ್ತು ಶೇಖರಗೌಡ ಉಳ್ಳಾಗಡ್ಡಿ ಮತ್ತು ಈರಣ್ಣ ಹುಬ್ಬಳ್ಳಿ ಮತ್ತು ಕೇರಬಸಪ್ಪ ನಿಡಗುಂದಿ ಹಾಗೂ ವಿವಿಧ ಅನೇಕ ಸಮಾಜದ ಮುಖಂಡರು ಭಾಗವಹಿಸಿದ್ದರು. ವರದಿ ಸಿಎ ಆದಿ, ಪ್ರಜಾ ಪವರ್ ನ್ಯೂಸ್, ಯಲಬುರ್ಗಾ. ಬ್ರಿಟಿಷರು ನಮ್ಮನ್ನು ಆಳಲಿಕ್ಕೆ, ನಮ್ಮ ದೇಶವನ್ನು ವಶಪಡಿಸಲಿಕ್ಕೆ ಒಂದು ಕಾನೂನು ತಂದು ದತ್ತುಪುತ್ರರಿಗೆ ಉತ್ತರಾಧಿಕಾರ ಹಕ್ಕಿಲ್ಲ ಅಂತೇಳಿ ಆ ಮೂಲಕ ಅವರು ಒಂದೊಂದು ಸಂಸ್ಥಾನಗಳನ್ನು ವಶಪಡಿಸ್ಕೊಳ್ತಾ ಹೋದರು. ಉತ್ತರ ಭಾರತದಲ್ಲಿ ಮೊದಲು ಆರಂಭ ಆಯಿತು. ದಕ್ಷಿಣ ಭಾರತದಲ್ಲಿ ಮೊದಲು ಅವ್ರು ಕಂಡಾಕಿದ್ದೆ ಸಂಸ್ಥಾನ. ಆ ಸಂಸ್ಥಾನವನ್ನು ಕಂಡಾಕಿ ತಾಯಿಗೆ ಹೇಳಿದ್ರು, ನಾವು ನಿಮ್ಗೆ ಅವಕಾಶ ಕೊಡೋಣ ಅಂತೇಳಿ. ಅವ್ರ ತಾಯಿ ಹೇಳಿದ್ರು, ನಮ್ಮ ಮಕ್ಕಳು ನನ್ನ ಸಮಾಜನೇ ನನ್ನ ಮಕ್ಕಳು, ನಾನು ಕೊಡಲ್ಲ ಅಂತೇಳಿ ತನ್ನ ಈ ಅನುಕೂಲಕ್ಕೆ ಒಂದು ಆದರ್ಶಪ್ರಾಯರಾದ ತಾಯಿ, ಅವರ ಶೌರ್ಯ, ಅವರ ತ್ಯಾಗ, ಅವರ ಬಲಿದಾನ ಏನಿದೆಯಲ್ಲ ಅದು ಭಾಳ ಮಹತ್ವದ್ದು. ಅವೆಲ್ಲವನ್ನ ನಾವು ಮುಂದಿನ ಪೀಳಿಗೆಗೂ ವರ್ಗಾಯಿಸಬೇಕು. ಅವಾಗ ಮಾತ್ರ ನಿಜವಾಗ್ಲೂ ನಾವು ತಾಯಿಯ ಒಂದು ಈ ಜಯಂತ್ಯೋತ್ಸವ ಆಚರಣೆ ಮಾಡಿದ್ರೆ ಸಾರ್ಥಕ ಆಗುತ್ತೆ. ಕೇವಲ ಆಚರಣೆ ಮಾಡಿ ನಾವೆಲ್ಲರೂ ಹೋಗೋದಲ್ಲ, ನಮ್ಮ ಮುಂದಿನ ಪೀಳಿಗೆಗೂ ಅವರ ಶೌರ್ಯ, ಅವರ ತ್ಯಾಗ, ಅವರ ಬಲಿದಾನ, ಅವ್ರು ಯಾವ ರೀತಿ ಹೋರಾಡಿ ಇವತ್ತು ನಮಗೆ ಸ್ವಾತಂತ್ರ್ಯ ಕೊಟ್ಟು ನಾವೆಲ್ಲರೂ ಗೌರವಯುತವಾಗಿ ಬದುಕ್ತಾ ಇದೆ ಅಂದರೆ ಅವರು ಅವತ್ತು ಹೋರಾಡಿದ್ದಕ್ಕೆ ಕಾರಣ. ಅಂತ ತಾಯಿಯ ಆದರ್ಶಗಳನ್ನು ನಾವೆಲ್ಲರೂ ನಮ್ಮ ಜೀವನದಲ್ಲಿ ಮೈಗೂಡಿಸ್ಕೊಂಡು ಹೇಳ್ತಾ ಈ ಒಂದು ಸರಳ ಸಮಾರಂಭದಲ್ಲಿ ಆಗಮಿಸಿದಂಥ ಎಲ್ಲರಿಗೂ ಕೂಡ ತಾಲೂಕು ಎಲ್ಲರಿಗೂ